ನಮಸ್ಕಾರ ಸ್ನೇಹಿತರೆ, ನಾನು ಚಿಕ್ಕಮಗಳೂರು ಮುಗುಳುವಳ್ಳಿಗೆ ಬಂದಿದ್ದೇನೆ. ಈ ಈ ಹೊಲದಲ್ಲಿ ಏನು ಮಾಡ್ತಿದ್ದೇನೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಅತ್ಯಂತ ಬಟಾಣಿಗಳನ್ನು ಬೆಳೀತಾರೆ. ಇದೆಲ್ಲ ಬಟಾಣಿಗಳು. ಬಟಾಣಿ ಹೇಗೆ ಇರುತ್ತೆ ಅನ್ನೋದನ್ನು ನಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಈಗ ಬಟಾಣಿ ಬಗ್ಗೆಗಳ ಮಾಹಿತಿಗಳನ್ನು ಅವರನ್ನು ಕೇಳೋಣ ಬನ್ನಿ. ಮಾತಾಡಿ. ಹಲೋ ಹಲೋ, ನಿಮ್ಮ ಹೆಸರು ಹೇಳಿ. ಗೌರವ್ ಸರ್. ಈಗ ಬಟಾಣಿ ಹಾಕಿದಿರಲ್ಲ, ಬಟಾಣಿ ಬಗ್ಗೆ ಒಂಚೂರು ಮಾಹಿತಿ ಕೊಡಿ. ಬಟಾಣಿ ಫಸ್ಟಿಗೆ ಒಂದ್ ಅರ್ಥ ಹೊಡಿಬೇಕು. ನೀರಿದ್ರೆ ಒಂದ್ 2 ನೀರ್ ಕೊಟ್ಟಬೇಕು. ಗೊಬ್ಬರ ಹಾಕ್ಬೇಕು. 20 ವೀರ್ಯ. ಆಮೇಲೆ ಒಂದ್ ಕಳೆ ತೆಗಿಬೇಕು ಅಷ್ಟೇ. ಇದ್ರದ್ದು ಇಷ್ಟೇ ಕೆಲಸ. ಅಂತಂದ್ರೆ ಎಷ್ಟು ತಿಂಗಳು ಬೆಳೆ? 3 ತಿಂಗಳು ಬೆಳೆ. 3 ತಿಂಗಳು ಬೆಳೆ. ಸ್ಟಾರ್ಟಿಂಗು ನೀವು ಬೀಜ ಹಾಕ್ತೀರಾ, ಸಸಿ ಹಾಕ್ತೀರಾ? ಬೀಜ ಹಾಕ್ಬೇಕು. ಬೀಜ ಹಾಕ್ಬೇಕಾ? ಇಲ್ಲಿ ಒಂಬಲಾಗಿ ಹತ್ತೆ ಮಾಡ್ಕೊಂಡ್ಬಿಟ್ಟು ತೆನಿಗೆ ಮಾಡ್ಕೊಂಡು ಅವಾಗ ಬೀಜ ಹಾಕ್ಬೇಕು. ಬೀಜ ಹಾಕಿದ ಒಂದ್ ವಾರದೊತ್ತಿಗೆ ಹುಟ್ಟುತ್ತೆ. ಒಂದ್ 6 ದಿವಸ 8 ದಿವಸ ಬೇಕು. 8 ದಿವಸ ಹುಟ್ಟುತ್ತೆ. ಆಮೇಲೆ ಔಷಧಿ ಒಂದು ಔಷಧಿ ಹೊಡಿಬೇಕು. ಎಷ್ಟು ದಿವಸಕ್ಕೆ? ಹೂವು ಚುಕ್ಕಿ ಬಂದ ಹೊಡಿಬೇಕು. ಆಮೇಲೆ ಮಳೆ ನಿರಂತರವಾಗಿ ಬಂದ್ರೆ ಏನೋ ಆಗಲ್ವಾ? ಇದು ಅಡಿಕೆ ಮಾಡ್ಬಿಟ್ಟು ಇನ್ನೂ ಒಳ್ಳೆ ಹಂಗಾಮ ಬರುತ್ತೆ. ಹೌದಾ? ಈಗ ನಿಮ್ಗೆ ಬೆಳೆ ಹೇಗ್ ಬಂದಿದೆ? ಒಂದ್ ಹತ್ತೆ ಹೊಡೆದ್ಬಿಟ್ಟು ಸ್ವಲ್ಪ ದುಂಡು ಮಾಡ್ಬಿಟ್ರೆ ಸಾಕು. ಇಷ್ಟೇ ಕೆಲಸ ಆಗುತ್ತೆ. ಇದು ಈಗ ಎಷ್ಟು ದಿವಸಕ್ಕೆ? 3 ತಿಂಗಳು ಕಟಾವ್ ಆಗುತ್ತೆ. 3 ತಿಂಗಳಿಗೆ ಕಟಾವ್. 2-3 ಬೀಳ್ಕೋದಕ್ಕೆ ಖಾಲಿ ಇದು. 3 ಬೀಳು. ಹೆಂಗೆ ಇದೆ ಕೆಜಿ? ಇದು ಒಂಥರ ಬರುತ್ತೆ. ದಿನಕ್ಕೂ ಒಂಥರ ವ್ಯಾಪಾರ. 150-200 ಆಗುತ್ತೆ ಕೆಜಿ. ಆಮೇಲೆ 60 ಆಗುತ್ತೆ, 70 ಆಗುತ್ತೆ. ಹಿಂಗೆಲ್ಲ ತರ ಆಗುತ್ತೆ ವ್ಯಾಪಾರ. 200 ರೂಪಾಯಿವರೆಗೂ ಆಗುತ್ತೆ. ಕಡ್ಲೆದು 1 ನಿಮಿಷ. ಬಟಾಣಿ ನೋಡ್ತಾ ಇದ್ದೀರಾ? ಬಟಾಣಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಬಟಾಣಿ ಸುಮಾರಾಗಿದೆ. ಎಲ್ಲ ಜ್ವರ ಇಲ್ಲ ಸರಿಯ. ಶೇಂಗಾದ ಬಗ್ಗೆ ಮಾಹಿತಿ ಕೊಡಿ. ಇದು ಎಷ್ಟು ಎಕರೆಗೆ ಹಾಕಿದ್ದಾರೆ? ಇದು ಒಂದು ಅರ್ಧ ಎಕರೆ. ಅರ್ಧ ಎಕರೆ. ಇದು ಫಸ್ಟಿಗೆ ಒಂದು ಹತ್ತೆ ಹೊಡಿಬೇಕು. ಒಂದ್ಸರಿ ಕಳೆ ತೆಗಿಬೇಕು. ನೀರು ಹಾಕ್ಬಾರ್ದು. 20 ಹಾಕ್ಬೇಕು. ಒಂದು ತರ ಗೆರೆ ಹೊಡಿಬೇಕು ಅಷ್ಟೇ. ಇದ್ರ ಕೆಲಸ. ಇದು ಒಂದು 1-2 ತಿಂಗಳು ಬೇಕಾಗುತ್ತೆ. 2 ತಿಂಗಳು ಬೇಕಾ? ಇಲ್ಲಿ ಹಂದಿ ಕಾಟ ಏನಿಲ್ವಾ? ಬರ್ತವೆ. ಎಲ್ಲ ಬರ್ತವೆ. ಇದು 3 ತಿಂಗಳಿಗೆ ಕಟಾವ್ ಬಂದ್ಬಿಡುತ್ತೆ. 3 ತಿಂಗಳಿಗೆಲ್ಲ ಸಂಪೂರ್ಣವಾಗಿ ಬರುತ್ತೆ ಶೇಂಗಾ. ಇಷ್ಟೇ ಕೆಲಸ. ಇದಕ್ಕೆ ಸ್ವಲ್ಪ ಲೇಟ್ ಹೆಂಗೆ ಅದ್ರ ಬಗ್ಗೆ ಏನು ಮಾಡಂಗಿಲ್ಲ. ಏನು ಆಗಲ್ಲ. ಒಂದು ಮಳೆ ಚೆನ್ನಾಗಿ 2 ತಿಂಗಳು ಆಮೇಲೆ ಬಂದ ಗೆರೆ ಹೊಡಿಬೇಕು. ಈ ತರ ಗೆರೆ ಹೊಡೆದ್ ಬಿಡ್ಬೇಕು. ಗೊಬ್ಬರ ಹೊಟ್ಟೆ ಸ್ವಲ್ಪ 20 ವೀರ್ಯ ಹಾಕ್ಬಾರ್ದು. ಇಷ್ಟೇ ಕೆಲಸ. ಇನ್ನೇನು ಇಲ್ಲ. ಇದ್ರದಂತೆ 1 ಎಕರೆಗೆ ಎಷ್ಟು ಚೀಲ ಹಾಕ್ಬೋದು? ಅದು ಹೇಳಂಗಿಲ್ಲ. ಒಂದು 30 ಪ್ಯಾಕೆಟ್. ಹೌದು.